ಸಚಿವ ಸತೀಶ್ ಜಾರಕಿಹೊಳಿ ಭಾಮೈದನಿಗೆ ಇಡಿ ಬೆಳಬೆಳಗ್ಗೆನೆ ಶಾಕ್ ಕೊಟ್ಟಿದೆ. ಮಂಜುನಾಥ್ ಅಂತ ಅವರ ಹೆಸರು. ಅವರ ಮನೆ ಸೇರಿ 6 ಕಡೆಗೆ ಇಡಿ ದಾಳಿಯಾಗಿದೆ. ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಬೆಳಗಾವಿಯ ಹನುಮಾನ್ ನಗರದಲ್ಲಿರುವಂಥ ಮಂಜುನಾಥ್ ಅವರ ಮನೆ, ಗೋವಾ, ಬೆಂಗಳೂರು, ಇಲ್ಲಿಂದ ಎಲ್ಲ ಇಡಿ ಅಧಿಕಾರಿಗಳು ಬಂದಿದ್ದರು. ಜೊತೆಗೆ ಅರಸೇನಾ ಪಡೆ ಅದರ ಭದ್ರತೆಯಲ್ಲಿ ಆಗಿರುವಂಥ ದಾಳಿ. ಸತೀಶ್ ಜಾರಕಿಹೊಳಿ ಅವರ ಸ್ವಂತ ತಂಗಿಯ ಗಂಡ ವೈ ಮಂಜುನಾಥ್ ಕಳೆದ ಹಲವಾರು ವರ್ಷಗಳಿಂದ ಅವರು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಬೆಳಗಾವಿ ಅಧಿಕಾರಿಯಾಗಿ, ಈಗ ಅಬಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬೆಳಗಾವಿ ಅಧಿಕಾರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಮಂಜುನಾಥ್. ಬೆಳಗ್ಗೆನೇ ಇಡಿ ದಾಳಿ ಆಗಿರೋದು. ಮಂಜುನಾಥ್ ಅವರ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಮಂಜುನಾಥ್ ಮನೆ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು 6 ಕಡೆಗೆ ಇಡಿ ದಾಳಿ ಆಗಿದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರು ಮಂಜುನಾಥ್. ರಾಜಕಾರಣಿಗಳ ಬಂಧುಗಳು, ಸಂಬಂಧಿಕರು ಇಂಥವ್ರ ಮನೆ ಮೇಲೆ ಏನಾದರೂ ದಾಳಿ ಆದರೆ ಪುಂಖಾನುಪುಂಖವಾದಂಥ ಕಥೆಗಳು ಹಬ್ಬಿಡ್ತವೆ. ಹಾಗೆಯೇ ಈಗ ಈ ಬೇರೆ ಬೇರೆ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಇದೇನು ರಾಜಕೀಯದ ಟಾರ್ಗೆಟ್ಟಾ, ಅವರ ಪ್ರಭಾವ ಕಡಿಮೆ ಮಾಡಲಿಕ್ಕೆ ಆಗಿರುವಂಥ ದಾಳಿನ, ಇಂಥವೆಲ್ಲ ಮಾತುಗಳು ಕೂಡ. ಆದರೆ ಇಂಥ ದಾಳಿ ಹೊಸದೇನೂ ಅಲ್ಲ. ಅಧಿಕಾರಿಗಳ ಮೇಲೆ ದಾಳಿ ಹಿಂದೂ ಆಗಿದೆ, ಈಗಲೂ ಕೂಡ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ಏನೇನಾಗಿದೆ ಅಂತ. ಬೆಳಗ್ಗೆನೇ ಅಧಿಕಾರಿಗಳು ಮನೆಯ ಬಾಗಿಲನ್ನು ತಟ್ಟಿದ್ದಾರೆ. ಇಡಿ ಅಧಿಕಾರಿಗಳು, ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಇಡಿ ಅಧಿಕಾರಿಗಳು ಬರ್ತಾರೆ ಅಂತಂದರೆ ಎಲ್ಲ ವಿವರಗಳನ್ನು ಕೂಡ ಕಲೆ ಹಾಕಿರ್ತಾರೆ, ಎಲ್ಲ ಜಾತಕವನ್ನು ಕೂಡ ಶೋಧಿಸಿರ್ತಾರೆ. ಆಮೇಲೆ ಬಂದು ಮನೆ ಬಾಗಿಲು ತಟ್ಟೋದು. ಒಂದು ಸರಿ ಇಡಿ ಶಾಕಿಗೊಳಗಾದರೆ ಆ ಶಾಕಿಂದ ಹೊರಗಡೆ ಬರುವಂಥದ್ದು ಕಷ್ಟ. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ವೈ ಮಂಜುನಾಥ್ ಮನೆ ಮೇಲೆ ಇವತ್ತು ದಾಳಿ ನಡೆಸಿರುವಂಥದ್ದು. ಮುಖ್ಯವಾಗಿ ದಾಳಿಯನ್ನ ಇಡಿ ಅಧಿಕಾರಿಗಳು ಮಾಡಿರುವಂಥದ್ದು. ಒಟ್ಟು 6 ಕಡೆ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ನಾನೀಗ ಎಲ್ಲಿ ದಾಳಿಯಾಗಿದೆ ಆ ಮನೆ ಮುಂಭಾಗದಲ್ಲೇ ಇದ್ದೇನೆ. ಸದ್ಯದ ಚಿತ್ರಣವನ್ನು ತೋರಿಸ್ತಾ ಹೋಗ್ತೇನೆ. ಈ ಒಂದು ಮನೆಯಲ್ಲೇ ವೈ ಮಂಜುನಾಥ್ ಅವರು ಇರ್ತಾ ಇದ್ರು. ಸೊ ಇವತ್ತಿನ ದಿನ ಅವರು ಬೆಂಗಳೂರಿನ ತಮ್ಮ ಅಪಾರ್ಟ್ಮೆಂಟ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯ ಇರುವಂಥದ್ದು. ಇವತ್ತು ಬೆಳಗಿನ ಜಾವ ಈ ಒಂದು ದಾಳಿ ನಡೆದಿರುವಂಥದ್ದು. ಸದ್ಯ ಈಗ ಬೆಳಗಾವಿ, ಮೈಸೂರು, ಬೆಂಗಳೂರು, ಅರಸೀಕೆರೆ ಸೇರಿ 6 ಕಡೆ ಈ ಒಂದು ದಾಳಿಯಾಗಿದೆ. ದಾಳಿ ವೇಳೆ ಮೈಸೂರಿನಲ್ಲಿ ಮಂಜುನಾಥ್ ಸ್ನೇಹಿತೆ ಮನೆ ಏನಿದೆ ಅವರು ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಮಂಜುನಾಥ್ಗೆ ಸೇರಿದಂಥ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿಯಾಗಿರುವಂಥದ್ದು. ಹಾಸನ ಜಿಲ್ಲೆಯ ಅರಸೀಕೆರೆ, ಅದರ ಜೊತೆಗೆ ಅಥಣಿ ತಾಲೂಕಿನ ಐನಾಪುರ, ಅದರ ಜೊತೆಗೆ ಬಳ್ಳಾರಿಯ ಎಲ್ಲೂ ಕೂಡ ಇವರ ಮನೆ ಮೇಲೆ ದಾಳಿಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ದಾಳಿ ಯಾಕೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ಇವರು ಏನು ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಬೆಳಗಾವಿಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಇವರು ಕೆಲಸವನ್ನು ಮಾಡ್ತಾ ಇದ್ರು. ಸದ್ಯ ಈಗ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿಯಲ್ಲಿ ಬೇನಾಮಿ ಹೆಸರಲ್ಲಿ ಜಮೀನು ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪದಡಿ ಸದ್ಯ ಈಗ ದಾಳಿ ಆಗಿರುವಂಥದ್ದು. ದಾಳಿ ವೇಳೆ ಸದ್ಯ ಈಗ ಇನ್ನೂ ಏನೆಲ್ಲ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಹೊರಗೆ ಬಂದಿಲ್ಲ. ಆದರೆ ಅರೆಸೇನಾ ತುಕಡಿ ಬಂದೋಬಸ್ತ್ನಲ್ಲೇ ಈ ಒಂದು ದಾಳಿ ಕೂಡ ನಡೀತಾ ಇರುವಂಥದ್ದು. ಒಳಗಡೆ ಭಾಗದಲ್ಲಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣ ಏನಿದೆ, ಒಂದು ಕಡೆ ಮಂಜುನಾಥ್ ವೈ ಏನಿದ್ದಾರೆ ಅವರು ಅಬಕಾರಿ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ಒಂದು ಪ್ರಕರಣ ರಾಜಕೀಯವಾಗಿ ಕೂಡ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಿದೆ. ಯಾಕಂದ್ರೆ ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರ ಸ್ವಂತ ತಂಗಿಯ ಗಂಡ ಇವರಾಗಿರುವಂಥದ್ದು. ಹೀಗಾಗಿ ಬಹುತೇಕ ಒಂದು ಕಡೆ ಇಲಾಖೆಯಲ್ಲಿ ಇದ್ರೂ ಕೂಡ ಸಹಜವಾಗಿ ಇದು ಏನು ಈ ಜಾರಕಿಹೊಳಿ ಮನೆತನಕ್ಕೂ ಕೂಡ ಎಲ್ಲಾದ್ರೂ ಸುತ್ತಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಆಗಿರುವಂತದ್ದು. ಮತ್ತು ಇಡಿ ಅಧಿಕಾರಿಗಳು ಸಾಕಷ್ಟು ದಿನಗಳ ಕಾಲ ಇವರು ಬೆನ್ನ ಬಿದ್ದಿದ್ರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ರಂಗನಾಥ್, ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ನಾನು ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಬರೀ ಇಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲಿ ಇವ್ರದ್ದೇನಾದರೂ ಆಸ್ತಿ ಪಾಸ್ತಿ ಇದೆಯಾ ಅದರ ಶೋಧ ಕೂಡ ನಡೀತಾ ಇದೆ. ಎಲ್ಲಿಯವರು ಮೂಲತಃ ಏನು ಎತ್ತ, ಬೇರೆ ಬೇರೆ ಊರುಗಳಲ್ಲಿ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವರ ಆಸ್ತಿ ಪಾಸ್ತಿ ಇದೆಯಾ ಅನ್ನೋದ್ರ ಬಗ್ಗೆ ದಾವಣಗೆರೆಯಲ್ಲೂ ಕೂಡ
ಇವ್ರದ್ದು ಆಸ್ತಿ ಇದೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಅಧಿಕಾರಿಗಳೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಒಂದು ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಹೇಳ್ತಿದ್ದಂಥ ಮಾತು ನಿಜ. ಇದು ರಾಜಕೀಯವಾಗಿ ಬೇರೆ ರೀತಿಯ ತಿರುವನ್ನು ಪಡ್ಕೊಂಡ್ಬಿಡುತ್ತೆ ಅನ್ನುವಂಥದ್ದು ಇದು ಗಮನಿಸಬೇಕಾದಂಥ ಸಂಗತಿ. ಆದರೆ ಹಿಂದೆ ರಾಜಕಾರಣಿಗಳ ಬಂಧುಗಳ ಮೇಲೂ ಕೂಡ ದಾಳಿಗಳಾಗಿವೆ. ದೊಡ್ಡ ಸಂಗತಿ ಅಲ್ಲ ಅದು. ವೈ ದೇವೇಂದ್ರಪ್ಪ ಅವರ ಪುತ್ರ ಮಂಜುನಾಥ್ ಬಳ್ಳಾರಿಯ MP ಆಗಿದ್ದರು. ಬೆಳಗ್ಗೆ 5:30ಕ್ಕೆ ಬಂದರು ಅಧಿಕಾರಿಗಳು, 2 ಕಾರುಗಳಲ್ಲಿ ಬಂದರು. ಬೆಳಗ್ಗೆ 5:30ಕ್ಕೆ ಇಡಿ ಅಧಿಕಾರಿಗಳು ಬಂದಂತೆ ಹರಪನಹಳ್ಳಿ ತಾಲೂಕಿನ ಐನಾಪುರದಲ್ಲಿರುವಂಥ ಮಂಜುನಾಥ್ ಸ್ನೇಹಿತನ ಮನೆ, ಅವರ ಮನೆಯ ಬಾಗಿಲನ್ನು ಕೂಡ ತಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲಿರುವಂಥ ಮಂಜುನಾಥ್ ಅವರ ಸ್ನೇಹಿತೆಯ ಮನೆಯ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಮಂಜುನಾಥ್ ಬಳ್ಳಾರಿಯ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ.